ಅಯ್ಯೋ ನನ್ನ ಶೀಲ ಹೋಯ್ತು, ನನ್ನ ಮೇಲೆ ಆಕ್ರಮಣ ಆಯ್ತು, ನನ್ನ ಮೇಲೆ ಅತ್ಯಾಚಾರ ಆಯ್ತು. ನೀನು ಹೇಳ್ಬೇಕಲ್ಲ ವಿಡಿಯೋ ಮಾಡ್ಕೊಳ್ಳುವಾಗ. ಈ ಸೈಲೆನ್ಸ್, ಈ ವ್ಯವಧಾನದ ಮಾತು ಏನನ್ನ ಸೂಚಿಸ್ತದೆ? ಮತ್ತೆ ನಾವು ಅವರು ಫ್ರೆಂಡ್ಸು, ನಾವು ಅವರು ಬರ್ತ್ಡೇ ಪಾರ್ಟಿ ಮಾಡಿದೆವು, ನಾವು ಗೆಟ್ ಟುಗೆದರ್ ಮಾಡಿದೆವು, ಇದು ಒಂದು ಅಜೆಂಡಾ. ನೆನಪಿಡಿ, ಇತ್ತೀಚೆಗೆ ನಡೆದಂತ ಹಿಂದೂ ಹೆಣ್ಣು ಮಕ್ಕಳ ಪ್ರಜ್ಞೆ ತಪ್ಪಿಸಿ ನಡೆದಂತ ಅತ್ಯಾಚಾರಗಳು ಎಲ್ಲೂ ಲಾಡ್ಜಲ್ಲಿ ನಡೆದಿಲ್ಲ, ಒಂದು ಅನಾಮಿಕ ಸ್ಥಳದಲ್ಲಿ ನಡೆದಿಲ್ಲ. ಅದು ಎಲ್ಲವೂ ನಡೆದದ್ದು ಅವರವರ ಮನೆಯಲ್ಲಿ ಮತ್ತು ಅವರ ಹಿರಿಯರ ಸಮ್ಮುಖದಲ್ಲಿ. ಮಾನ ಮರ್ಯಾದೆ ನಾಚಿಕೆ ಸಮಾಜ ಸಂಸ್ಕೃತಿ ಇಲ್ವಾ ನಿಮಗೆ? ಇದಕ್ಕೆ ತೈಸಿ ಉತ್ತರ ಕೊಡಬೇಕು. ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ಲವ್ ಜಿಹಾದ್ ಅನ್ನುವಂಥ ಶಬ್ದ ದೇಶಾದ್ಯಂತ ರಾಜ್ಯಾದ್ಯಂತ ಹಳ್ಳಿಗಳಿಗೆ ಮುಟ್ತಿರುವಂತ ಸೂಚನೆಗಳು ನಮ್ಮನ್ನ ಎದೆ ನಡಗಿಸ್ತಾ ಇದೆ, ಭೀಭತ್ಸಗೊಳಿಸ್ತಾ ಇದೆ, ಭಯಾನಕಗೊಳಿಸ್ತಾ ಇದೆ. ಲವ್ ಜಿಹಾದ್ ಯಾವ ರೀತಿಯೆಲ್ಲ ನಡೀತಾ ಇದೆ ಅನ್ನೋದನ್ನ ಶುಭಾ ನಾಯ್ಕ್ ನಮ್ಮಲ್ಲಿ ಈಗಾಗಲೇ 2 ಅವತರಣಿಕೆಯಲ್ಲಿ ಅದ್ಭುತವಾಗಿ ತನ್ನ 15 ವರ್ಷದ ಅನುಭವವನ್ನ ಹಂಚಿಕೊಳ್ತಾ ಇದ್ದಾರೆ. ಅವರ ಮೇಲಿನ ಎಷ್ಟೋ ಸರಿ ದಾಳಿಯಾಗುವ ಇಂಟರ್ನೆಟ್ ಫೋನ್ಗಳ ಮೂಲಕ ಅವರನ್ನ ಮುಗಿಸ್ತೇನೆ ಅನ್ನುವಂಥ ಅಂತಾರಾಷ್ಟ್ರೀಯ ಕರಗಳಿಗೂ ಜಗ್ಗದೆ ಶುಭಾ ನಾಯ್ಕ್ ತನ್ನ ಕಾರ್ಯಾಚರಣೆಯನ್ನ ಹೆಣ್ಮಕ್ಕಳಿಗಾಗಿ, ಸನಾತನ ಧರ್ಮಕ್ಕಾಗಿ, ಹಿಂದೂ ಹುಡುಗಿಯರ ರಕ್ಷಣೆಗಾಗಿ ನಿಂತಿದ್ದನ್ನ ನೀವು ಗಮನಿಸಿದ್ದೀರಿ. ಅದೇ ಹೊತ್ತಿನಲ್ಲಿ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಅನ್ನುವಂಥ ಒಂದು ಘಟನೆ ನಡೆದಿದೆ. ಅದನ್ನು ಈಗಾಗಲೇ ಲವ್ ಜಿಹಾದ್ ಅಂತ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಹುಬ್ಬಳ್ಳಿ ಧಾರವಾಡ ಜಂಟಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಕೊಟ್ಟಂತ ಹೇಳಿಕೆಗಳನ್ನು ಗಮನಿಸಿದಾಗ ಶಶಿಕುಮಾರ್ ಅವರು ಸರಿಯಾದ ರೀತಿಯಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಬಹಳ ಸ್ಪಷ್ಟ ಸೂಚನೆ ಸಿಗ್ತಾ ಇದೆ. ಶಶಿಕುಮಾರನ್ನ ಈ ದೃಷ್ಟಿಯಿಂದ ನಾವು ಅಭಿನಂದಿಸಬೇಕು. ಅವರು ಎಲ್ಲಿಯೂ ಯಾವುದೇ ಒಂದು ಕಡೆ ವಾಲಿದ ಹಾಗೆ ಅವರ ಪ್ರೆಸ್ಸಿಗೆ ಅವರು ಕೊಟ್ಟಂತ ಹೇಳಿಕೆ ಖಂಡಿತವಾಗೂ ಕಂಡು ಬಂದಿಲ್ಲ. ಬಗ್ಗೆ ಇರಬಹುದು, ಖುಷಿ ಇರಬಹುದು, ಖುಷಿಯ ತಾಯಿ ಕೊಟ್ಟಂತ ಕಂಪ್ಲೇಂಟು. ಈಗ ಖುಷಿ ಮತ್ತು ಖುಷಿ ತಾಯಿ ಅಶೋಕ್ ನಗರದ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಂತ ಕಂಪ್ಲೇಂಟು, ಮತ್ತು ಈಗ ಸಮೀರ್ ತನ್ನನ್ನ ಹಿಂದೂ ಕಾರ್ಯಕರ್ತರು 60ಕ್ಕೂ ಹೆಚ್ಚು ಜನ ನನ್ನನ್ನ ಹೊಡೆದು ಬಡ್ದು ಕಿಡ್ನಾಪ್ ಮಾಡಿದ್ರು ಅನ್ನುವಂಥ ಕಂಪ್ಲೇಂಟು, 3 ಕಂಪ್ಲೇಂಟ್ ಆಗಿದೆ. ಖುಷಿ ಒಂದು ಅಜ್ಞಾತ ಸ್ಥಳದಿಂದ ಮಾಡಿದಂಥ ವಿಡಿಯೋ ವೈರಲ್ ಆಗಿದೆ. ಅದರ ನಂತರ ಖುಷಿಯ ಮನೆಗೆ ಹೋಗಿ ಇದೇ ಸಮೀರ್ನ ಅಡ್ನಾಡಿ ಹುಡುಗರು ಅವಾಚ್ಯ ಶಬ್ದಗಳು, ಅದೆಲ್ಲವನ್ನು ನಿಮಗೆ ವಿಡಿಯೋ ತುಣುಕುಗಳನ್ನು ತೋರಿಸ್ತೇವೆ. ಅಲ್ಲಿ ಬ್ಯಾಟ್ನಿಂದ ಹೊಡೆದು ಗಿಡ್ದು ಮಾಡಿದಂಥ ಗಲಾಟೆ ಅವು ದಾಖಲಾಗಿದೆ. ಸಮೀರ್ನ ಮನೆ ಎದುರು ಹಿಂದೂ ಕಾರ್ಯಕರ್ತರು ಮಾತಾಡ್ತಾ ಇರುವಾಗಲೇ ಸಮೀರ್ ಒಂದು 5-6 ಜನರಿಗೆ ಏಕಾಏಕಿ ಹೊಡೆತಾನೆ. ಆಮೇಲೆ ಹಿಂದೂ ಕಾರ್ಯಕರ್ತರು ಅವನ ಮೇಲೆ ಮುಗಿ ಬೀಳ್ತಾರೆ, ಅದು ಕೂಡ ದಾಖಲಾಗಿದೆ. ಸಮೀರ್ನ ತಂಗಿ ತೈಸಿಮ್ ತನ್ನ 24 ವರ್ಷದ ಸಹೋದರ ಮುಗ್ಧ ಅವನ ಮೇಲೆ ಅನ್ಯತಾ ಆರೋಪ ಮಾಡಲಾಗಿದೆ, ಇದು ಕೂಡ ದಾಖಲಾಗಿದೆ. ಅದರ ಜೊತೆಗೆ ಧಾರವಾಡದಲ್ಲಿ ಜಿಮ್ ಫಸ್ಟ್ ಅನ್ನುವಂಥ ಒಂದು ಜಿಮ್ನಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಹಗಲು ಮತ್ತು ರಾತ್ರಿ, ಅದರ ಜೊತೆಗೆ ಲೇಡೀಸ್ ಬಾತ್ರೂಮ್ನಲ್ಲಿ ಯಾವ ರೀತಿ ಅವ್ಯವಹಾರ ಶಬೀರ್ ಅನ್ನುವಂಥ ಒಬ್ಬ ಖತರ್ನಾಕ್ ಜಿಮ್ ಟ್ರೈನರ್ ನಡೆಸ್ತಾ ಇದ್ದ ಅನ್ನೋದ್ರ ಬಗ್ಗೆ ಈಗ ಅಲ್ಲಿ ಹಿಂದೂ ಕಾರ್ಯಕರ್ತರು ಆ ಜಿಮ್ಮಿಗೆ ಬೀಗ ಜಡಿದಿದ್ದಾರೆ, ಶಬೀರ್ನನ್ನ ಕರೆಸಬೇಕು ಅಂತ ಪಟ್ಟಿಡಿದಿದ್ದಾರೆ, ಮತ್ತು ಅದರ ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ದಾಖಲಾತಿಯನ್ನ ಮಾಡಿದ್ದಾರೆ, ಕಂಪ್ಲೇಂಟ್ ಅನ್ನು. ಈ ಎಲ್ಲದರ ಮಧ್ಯೆ ಕೊನೆಗೂ ನಮಗೆ ಕಾಡುವ ಪ್ರಶ್ನೆ, ನಮ್ಮ ಹಿಂದೂ ಹುಡುಗಿಯರು ಇಷ್ಟಾಗಿಯೂ ಸೂಟ್ ಕೇಸಲ್ಲಿ ಹೆಣ, ಯಾವುದೋ ಮೋರಿಯಲ್ಲಿ ಹೆಣ, ಕುತ್ತಿಗೆ ಕತ್ತರಿಸಿದ್ದು, ಕಾಲ್ ಕತ್ತರಿಸಿದ್ದು, ಹಲಾಲಿನ ಹೆಸರಿನಲ್ಲಿ ಅಣ್ಣ ಅಂತಿಲ್ಲ, ತಮ್ಮ ಅಂತಿಲ್ಲ, ಅಜ್ಜ ಅಂತಿಲ್ಲ, ಮೊಮ್ಮಗ ಅಂತಿಲ್ಲ, ಎಲ್ಲರೂ. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ಒಬ್ಬ ಹಿಂದೂ ಹುಡುಗಿ ತನ್ನ ಹೆತ್ತವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಲು, ನಾನು ಪ್ರೀತಿಸಿ ಮದುವೆ ಆಗ್ತಾ ಇದ್ದೇನೆ, ಇವರು ಅದಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ. 6 ತಿಂಗಳಲ್ಲಿ ಅವಳು ವಾಪಸ್ ಬಂದು ಈಗ
ಮೀಡಿಯಾದಲ್ಲಿ ಹೇಳ್ತಾ ಇದ್ದಾಳೆ, ನನಗೆ ರಕ್ಷಣೆ ಕೊಡಿ, ನನ್ನನ್ನು 8 ಬಾರಿ ಹಲಾಲ್ ಮಾಡಲಾಗಿದೆ. ಹಲಾಲ್ ಅಂದ್ರೆ ಏನು ಅಂತ ನಾನು ವಿವರಿಸಬೇಕಾಗಿಲ್ಲ ನಿಮಗೆ. ತಲಾಕ್ 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 ಅಂತ ಗಂಡ 3 ಸರಿ ಹೇಳಿದಾಗ ಮತ್ತೆ ಅವನೊಟ್ಟಿಗೆ ಮದುವೆ ಆಗಬೇಕು ಅಂತಂದ್ರೆ ಒಂದು ಧರ್ಮಗುರು, ಇಲ್ಲಾದ್ರೆ ಅವನ ಅಪ್ಪ, ಅವನ ಅಣ್ಣ, ಯಾರು ಅವಳೊಟ್ಟಿಗೆ ಒಂದು ದಿನ ಕಳೆಬೇಕು. ಆ ಕಳೆದ ನಂತರ ಹಲಾಲ್ ಆಗತ್ತೆ, ಆಮೇಲೆ ಮತ್ತೆ ಗಂಡನೊಟ್ಟಿಗೆ ಬರಬಹುದು. ಇದು 8 ಬಾರಿ ಆಗಿದೆ. ಇನ್ನು ಲವ್ ಜೆಹಾದಿನ ಪ್ರಕರಣದಲ್ಲಿ ಎಂತೆಂಥ ಹಿಂಸಾತ್ಮಕವಾದಂಥ ಕೆಲಸಗಳು ನಡೀತಾ ಇದೆ ಅನ್ನೋದನ್ನ ಈ ದೇಶದ ಒಂದು ಕನಿಷ್ಠ ಮಟ್ಟದ ಭಾಗ್ಯವೇನೋ ಮುಸ್ಲಿಂ ಸಮಾಜದಿಂದಲೇ ಬಂದಂಥ ಒಂದು 4-5 ಹೆಣ್ಣುಮಕ್ಕಳು, ಮಧ್ಯ ವಯಸ್ಸಿನ ಒಂದು ಹೆಣ್ಣುಮಗಳು, ಅವರು ಅಲ್ಲಿಯ ಇಡೀ ರೌರವ ನರಕವನ್ನ ಬುರ್ಕ ಹಾಕ್ಕೊಂಡು ಹಿಜಾಬ್ ಹಾಕ್ಕೊಂಡೇ ಬಹಳ ನೇರವಾಗಿ ಜೀವದ ಹಂಗನ್ನ ತೊರೆದು ಮಾತಾಡ್ತಾ ಇದ್ದಾರೆ. ಆ ಮೂಲಕವೂ ಹೊರಗೆ ಬರ್ತಾ ಇದೆ. ಇಷ್ಟು ನರಕ ಸದೃಶವಾದಂತಹ ಒಂದು ಬಾಳು ಅಲ್ಲಿದೆ ಅನ್ನೋದನ್ನ ಅಲ್ಲಿ ಹೋಗಿ ಬಂದಂತ ಸಂತ್ರಸ್ತರು ತಾವು ಪಟ್ಟ ಪಾಡನ್ನ ಹೇಳ್ತಾ ಇದ್ರು ಕೂಡ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಯಾಕೆ ಜ್ಞಾನೋದಯ ಆಗ್ತಾ ಇಲ್ಲ? ಇದು ಪ್ರಶ್ನೆ, ಕೊನೆಯ ಪ್ರಶ್ನೆ. ಈಗ ಮೊದಲಿಂದ ಇದನ್ನ ಇಡೀ ಈ ಪ್ರಕರಣವನ್ನ ನಿಮಗೆ ಬಹಳ ವಿವರಣಾತ್ಮಕವಾಗಿ, ಯಾಕೆಂತಂದ್ರೆ ಖುಷಿ ಒಂದು ಮಾತಾಡ್ತಾಳೆ, ಖುಷಿ ತಾಯಿ ಇನ್ನೊಂದು ಮಾತಾಡ್ತಾಳೆ, ಈ ಸಮೀರ್ನ ತಂಗಿ ಒಂದು ಮಾಡ್ತಾ ಇರ್ತಾಳೆ, ಸಮೀರ್ ಮತ್ತು ತಂಗಿಯ ಮಧ್ಯೆ ಆ ಸಮೀರನ ಭಾವನೆಂಟನು ಇಲ್ಲಿ ಒಬ್ಬ ಪಿಂಪ್ ಆಗಿ ಕೆಲಸ ಮಾಡಿದ್ದು ಕಾಣಿಸ್ತಾ ಇದೆ. ಅದರ ಜೊತೆಗೆ ಸಮೀರ್, ನಾನು ವಿಡಿಯೋ ಮಾಡಿದ್ದ ಹೌದ್ರಿ, ವಿಡಿಯೋ ಇದೆ ರೀ, ಆದ್ರೆ ನಾನು ಮಾಡಿಲ್ಲ ರೀ ಅಂತಾನೆ. ಈ ಎಲ್ಲ ವಿವರಗಳನ್ನ ಇಟ್ಕೊಂಡು ಈ ಹುಬ್ಬಳ್ಳಿಯ ಪ್ರಕರಣದ ಬಗ್ಗೆ ನಿಮ್ಮೊಟ್ಟಿಗೆ ಚರ್ಚಿಸಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನೆರವಾಗಿ. ಮೊದಲನೇದಾಗಿ ಲವ್ ಜೆಹಾದ್ ನ ಬಣ್ಣ, ರೂಪ, ಅದರ ಇಡೀ ಸ್ವರೂಪ ಬದಲಾಗಿದೆ. ಈ ಹುಬ್ಬಳ್ಳಿಯ ಪ್ರಕರಣಕ್ಕೂ ಇತ್ತೀಚೆಗೆ ನಡೆದ ಉತ್ತರ ಭಾರತದ ಬರೇಲಿ ಅನ್ನುವಲ್ಲಿ ಅನಸ್ ಅನ್ನುವಂಥ ಹುಡುಗ, ಅವನ ಸಹೋದರಿಯರು SLC ಓದ್ತಾ ಇದ್ದಂಥವರು, ಅವರ ಕ್ಲಾಸ್ಮೇಟ್ ಒಬ್ಬ ಹುಡುಗಿ, ಹಿಂದೂ ಮುಗ್ಧ ಹುಡುಗಿ, ಅವಳನ್ನ ಸ್ಕೂಲ್ ಡೇಗೆ ಬಂದವಳನ್ನ ಕುಸಲಾಯಿಸಿ ಕರ್ಕೊಂಡು ಹೋಗಿ ಮನೆಯಲ್ಲಿ ಮತ್ತು ಬರುವ ಔಷಧವನ್ನ ಕೊಟ್ಟು, ಅಣ್ಣ ನಿನಗೆ ಒಂದು ಅದ್ಭುತವಾದಂಥ ಗಿಫ್ಟ್ ತಂದಿದ್ದೇವೆ. ಅವರ ದರಿದ್ರ ಬುದ್ಧಿ ಮತ್ತು ಅವರ ದರಿದ್ರ ಭಾಷೆಯನ್ನು ಗಮನಿಸಿ. ಹಿಂದೂ ಹೆಣ್ಣು ಮಕ್ಕಳ ಮಾನಹರಣ ಮಾಡೋದು, ಅತ್ಯಾಚಾರ ಮಾಡೋದು ಆ ಹುಡುಗಿಯರಿಗೆ ಅಣ್ಣನಿಗೆ ಕೊಡುವ ಗಿಫ್ಟು. ಇಂಥ ಸಂದರ್ಭದಲ್ಲಿ ಅವಳನ್ನ ಮತಿ ತಪ್ಪಿಸಿ ಆ ಅಣ್ಣನಿಂದ ಅತ್ಯಾಚಾರ ಮಾಡಿಸಿ ಅದನ್ನ ಈ ಹುಡುಗಿಯರು ವಿಡಿಯೋ ಮಾಡ್ತಾರೆ. ಅದರ ಇಡೀ ವಿವರಗಳನ್ನ ಇಲ್ಲಿ ನಾವು ನಿಮಗೆ ಬೇಕಾದರೆ ಕೊಟ್ಟಿದ್ದೇವೆ, ಅದನ್ನು ನೀವು ಗಮನಿಸಬಹುದು, ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೇಮ್ ಟು ಸೇಮ್ ಇಲ್ಲಿ ಸಮೀರ್ನ ತಂಗಿ, ಸಮೀರ್ನ ಭಾವ. ಅಲ್ಲಿ ಬರೇಲಿಯಲ್ಲಿ ಆ ಅನಸ್ ಅನ್ನುವಂತ ಅತ್ಯಾಚಾರಿಯ ಬರೇಲಿಯಲ್ಲಿ ಅನಸ್ ಅನ್ನುವ ಹುಡುಗನ ಸಹೋದರಿಯರು, ತನ್ನ ಕ್ಲಾಸ್ಮೇಟು, ತನ್ನ ಸ್ನೇಹಿತೆ, ಆ ಸ್ನೇಹದ ನೆಲೆಯಲ್ಲಿ ನಂಬಿ ಬಂದಂತ ಹುಡುಗಿ, ಅವಳು ಮಾರದಿನ ಬೆಳಗ್ಗೆ ಎದ್ದಾಗ ಆದಂಥ ವೇದನೆ, ನೋವು ಎಲ್ಲ ಗಮನಿಸಿದಾಗ ಅವಳಿಗೇನೆ ಆ ವಿಡಿಯೋವನ್ನ ತೋರಿಸಿ, ನೀನು ಮನೆಗೆ ಹೋಗಿ ಬಾಯಿ ಬಿಟ್ರೆ ಜಾಗ್ರತೆ ಅನ್ನುವಂಥ ಒಂದು ವಾರ್ನಿಂಗ್ ಕೊಟ್ಟು ಅವಳ ಮನೆಗೆ ಬಿಟ್ಟಾಗ ಅವಳ ತಂದೆ ತಾಯಿಗೆಲ್ಲ ಹೇಳ್ತಾಳೆ. ಅದು ಪೊಲೀಸ್ ಕೇಸ್ ಆಗಿದೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಇವನ್ನೆಲ್ಲ ಆಯ್ತು. ಇದನ್ನು ಸೇಮ್ ಟು ಸೇಮ್ ಸಮೀರ್ ಹುಬ್ಬಳ್ಳಿಯಲ್ಲಿ ಏನಾಯ್ತು, ಈ ಖುಷಿ ಅನ್ನುವಂಥ ಹುಡುಗಿ ತೈಸಿಮ್ ಅನ್ನುವಂಥ ಹುಡುಗಿಯ ಸ್ನೇಹಿತೆ, ಬಹಳ ವಿಶ್ವಾಸ, ಬಹಳ ಪ್ರೀತಿ. ಆ ಪ್ರೀತಿಯ ಹಿನ್ನೆಲೆಯಲ್ಲಿ ಅವಳೇ ಹೇಳ್ತಾಳೆ, ನಮ್ಮದೊಂದು ಜಿಮ್ ಐತ್ರಿ. ಆ ಜಿಮ್ಮಿನ ಹೆಸರನ್ನ ಕೇಳಿದಾಗ್ಲೇನೆ ಹಿಂದೂ ಹುಡುಗಿಗೆ ಒಂದು ಚೂರು ಮತಿ ಶುದ್ಧತೆ ಇದ್ರೆ ಅದರ ಅರ್ಥ ಆಗ್ತಿತ್ತು. ಆ ಜಿಮ್ಮಿನ ಹೆಸರು ಮಸಲ್ ಫ್ಯಾಕ್ಟ್ರಿ. ನಾವು ಮಾಂಸದ ಅಡ್ಡೆ ಅಂತೇವೆ ಕೆಲವು ಸರಿ ವ್ಯಂಗ್ಯವಾಗಿ ಏನಾದರೂ ಕರೆಯುವಾಗ, ಇದು ಮಸಲ್ ಫ್ಯಾಕ್ಟ್ರಿ. ಈ ಹೆಸರೇ ಸೂಚಿಸ್ತದೆ ಇದು ಶುದ್ಧವಾದಂತ ಒಂದು ಜಿಮ್ಮು.
ಅಥವಾ ಅದರ ಒಳಗಡೆ ಬೇರೆ ಏನಾದರೂ ಇರಬಹುದೇ ಅನ್ನೋದರ ಸೂಚನೆಯನ್ನು ಕೊಡ್ತದೆ. ಯಾಕಂದ್ರೆ ಮಸಲ್ ಫ್ಯಾಕ್ಟ್ರಿ ಅಂತ ಜಿಮ್ಗೆ ಹೆಸರಿಟ್ಟದ್ದು ಬಹಳ ರೇರ್ ಅಂತ ನನ್ನ ಭಾವನೆ. ಆ ಜಿಮ್ಮಲ್ಲಿ ಬಹಳ ಅದ್ಭುತವಾಗಿ ಕಲಿಸ್ತಾರೆ. ಅಲ್ಲಿ ನನ್ನ ತಮ್ಮನೇ ಟ್ರೈನರು, ಅಲ್ಲಿಗೆ ಹೋಗಿ ಸೇರ್ಕೋ ಅಂತ ಹೇಳ್ತಾರೆ. ಯಾವುದೋ ಒಂದು ದಿನ ಗೆಟ್ ಟುಗೆದರು, ಯಾವುದೋ ಒಂದಿನ ಬರ್ತ್ಡೇ, ಒಂದು ಪಾರ್ಟಿ, ಅಲ್ಲಿ ಈ ಸಮೀರ್ ಅನ್ನುವನು ಪ್ರತ್ಯಕ್ಷನಾಗ್ತಾನೆ. ಆ ಸಮೀರ್ನೊಟ್ಟಿಗೆ ಸ್ನೇಹ ಬೆಳೆತದೆ. ಆ ಸ್ನೇಹ ಬೆಳೆದಾಗ ಒಂದಿನ ಇವರು ಮನೆ ಹತ್ರದವರು ಜಿಮ್ಗೆ ಹೋಗುವಾಗ ನಿನ್ನನ್ನು ಪಿಕಪ್ ಮಾಡ್ತೇನೆ ಅಂತ ಹೇಳಿ ಪಿಕಪ್ ಮಾಡಲಿಕ್ಕೆ ಬಂದಂತ ಸಮೀರು ಮನೆಗೆ ಕರ್ಕೊಂಡು ಹೋಗ್ತಾನೆ. ಜಿಮ್ಗೆ ಹೋಗೋಣ ಅಂತ ಹೇಳಿದ್ರೆ ಮನೆಗೆ ಕರ್ಕೊಂಡು ಹೋಗ್ತಾನೆ. ಮನೆಗೆ ಕರ್ಕೊಂಡು ಹೋದಾಗ ಒಂದು ನೀರು ಕೊಡ್ತಾನೆ. ಆ ನೀರಲ್ಲಿ ಏನೋ ಹಾಕಿದ್ದಾನೆ ಅಂತ ಅವಳು ವಿಡಿಯೋದಲ್ಲಿ ಹೇಳಿದ್ದಾಳೆ. ಆ ವಿಡಿಯೋವನ್ನು ನೀವು ನೋಡಿರ್ತೀರಿ, ಆದರೂ ತೋರಿಸ್ತೇವೆ. ಆಮೇಲೆ ಅವಳಿಗೆ ಮತಿ ತಪ್ಪುತ್ತದೆ. ಎಚ್ಚರ ಆದಾಗ ಇವನು ಅವಳ ಮೇಲೆ ಅತ್ಯಾಚಾರವನ್ನ ಮಾಡಿದ್ದು ಅವಳಿಗೆ ಅರ್ಥ ಆಗತ್ತೆ. ಮಾರದಿನ ವಿಡಿಯೋವನ್ನು ತೋರಿಸ್ತಾನೆ. ಅವಳು ಹೇಳ್ತಾಳೆ, ಯಾಕೆ ವಿಡಿಯೋ ಮಾಡ್ಕೊಂಡು? ಇಲ್ಲ, ನಿನ್ನ ಸೇಫ್ಟಿಗೆ ನನ್ನ ಕಡೆ ಇರುತ್ತದೆ, ಏನು ಭಯಪಡಬೇಡ. ಅದರಲ್ಲಿ ಒಂದು ಮಾತು ಹೇಳ್ತಾಳೆ ಅವಳು, ನೀನು ವಿಡಿಯೋ ಮಾಡೋ ಬದಲು ನನಗೊಂದು ಮಾತು ಹೇಳಬೇಕೋ ಬೇಡೋ? ಈ ಮಾತನ್ನ ನೆನಪಿಟ್ಕೊಳ್ಳಿ, ಅದ್ರ ಬಗ್ಗೆ ಮತ್ತೆ ಮಾತಾಡ್ತಾನೆ. ಇದಿಷ್ಟು ಅವಳ ಮೇಲೆ ಆದಂತ ಅತ್ಯಾಚಾರದ ಪ್ರಕರಣ. ಅವಳು ಹೇಳ್ತಾಳೆ, ನಾನೊಬ್ಬಳೇ ಅಲ್ಲ ವಿಕ್ಟಿಮ್, ನನ್ನ ಹಾಗೆ ಹಲವಾರು ಹುಡುಗಿಯರೊಟ್ಟಿಗೆ ಇವನು ಇದೇ ತರ ಮಾಡಿದಾನೆ, ವಿಡಿಯೋ ಮಾಡ್ಕೊಳ್ತಾನೆ, ಆಮೇಲೆ ನಮ್ಮನ್ನ ಹೆದರಿಸ್ತಾನೆ, ನನ್ನ ಮೇಲೆ ಹಲವು ಬಾರಿ ಅತ್ಯಾಚಾರ ಆಗಿದೆ. ಆಮೇಲೆ ಇದನ್ನ ಈ ಬರೇಲಿ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ನೀವು ಸಾಮ್ಯತೆಯನ್ನ ಗಮನಿಸಬಹುದು. ಅಂದರೆ ಇಡೀ ದೇಶದಲ್ಲಿ ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಮಾಡುವ ಒಂದು ಕಲೆ ಅಂದ್ರೆ ಏನು? ಅದು ಪ್ರೀತಿ, ಲವ್. ಪ್ರೀತಿ ಅನ್ನುವ ಹೆಸರಿನಲ್ಲಿ ಹಿಂದೂ ಹುಡುಗಿಯರನ್ನ ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ, ಈಗ ಜಿಮ್ಮು ಅಥವಾ ಶಾಲೆ, ಅದಕ್ಕೆ ಸಹೋದರಿಯರ ಸಹಕಾರ, ಮನೆಯಲ್ಲೇ ಅವರಿಗೆ ಮತ್ತು ಬರೆಸುವ ಔಷಧವನ್ನು ಗುಳಿಗೆಯನ್ನು ಕೊಟ್ಟು ಅವರನ್ನ ಮೊದಲಾಗಿ ಅತ್ಯಾಚಾರ ಮಾಡಿ ಬಿಡುದು, ಅದನ್ನು ವಿಡಿಯೋ ಮಾಡ್ಕೊಳ್ಳೋದು. ಪ್ರೀತಿ ಅನ್ನೋದು ಏನು, ಪ್ರೀತಿ ಅನ್ನುವ ವ್ಯಾಖ್ಯೆ ಏನು, ಪ್ರೀತಿ ಅನ್ನುವುದಕ್ಕೆ ಇರುವ ಭಾವನಾತ್ಮಕವಾದಂಥ ಆಳ ಎತ್ತರಗಳೇನು, ತುಡಿತ ಮಿಡಿತಗಳೇನು, ಇದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡ್ರೆ ಇದು ಫೇಕ್ ಲವ್ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಲವ್ ಒಂದು ಇನ್ಸ್ಟ್ರೂಮೆಂಟ್, ಇಲ್ಲಿ ಪ್ರೀತಿ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ಅಂದ್ರೆ ಇಡೀ ದೇಶದಲ್ಲಿ ವ್ಯವಸ್ಥಿತವಾದಂತ ಒಂದು ಜಿಹಾದ್ ನಡೀತಾ ಇದೆ. ಅದಕ್ಕೆ ಹೆಸರು ಲವ್ ಜಿಹಾದ್. ಈಗ ಹುಬ್ಬಳ್ಳಿಯ ಘಟನೆ ಲವ್ ಜಿಹಾದ್ ಹೌದೋ ಅಲ್ಲವೋ ಅನ್ನೋದು ಇನ್ನೂ ಇತ್ಯರ್ಥ ಆಗಿಲ್ಲ. ಪ್ರಾಯಶಃ ಶಶಿಕುಮಾರ್ ಅಂತ ಒಬ್ಬ ಸಮರ್ಥ ಪೊಲೀಸ್ ಅಧಿಕಾರಿ ಸರಿಯಾದ ದಾರಿಯಲ್ಲಿ ಅದನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ನನಗನ್ಸಿದೆ. ನನಗೇನು ಅವರ ಆಫೀಸರ್ನ ಮುನ್ನೆಲೆ ನನಗೇನು ಗೊತ್ತಿಲ್ಲ. ಆದರೆ ಈ ಪ್ರಕರಣದ ಚೌಕಟ್ಟಲ್ಲಿ ಅವರು ಪ್ರಥಮವಾಗಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಅವರು ಕೊಟ್ಟಂತ ಹೇಳಿಕೆ ಅದು ಬಹಳ ಪರ್ಫೆಕ್ಟ್ ಆಗಿದೆ, ನ್ಯಾಯಸಮ್ಮತವಾಗಿದೆ ಅಂತ ಅನಿಸಿದ್ರಿಂದ ನನಗೆ ಭರವಸೆ ಇದೆ. ಇನ್ನೊಂದು ಈ ಲವ್ ಜಿಹಾದ್ ಅನ್ನುವಂಥ ಈ ಒಂದು ಸಾಮಾಜಿಕ ಪಿಡುಗಿಗೆ, ಹಿಂದೂ ಸಮಾಜಕ್ಕೆ ಇದೊಂದು ಪಿಡುಗು, ಅಲ್ಪಸಂಖ್ಯಾತ ಸಮಾಜದ ಮತಾಂತರಕ್ಕೆ ಇದೊಂದು ಅವರಿಗೆ ವರ. ಅದು ಎಷ್ಟು ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತಂದ್ರೆ, ಅವರೀಗ ನಿಮಗೆ ಇತ್ತೀಚೆಗೆ ಕೇರಳದಲ್ಲಿ ಮದುವೆ ಆದಂಥ ನಮ್ಮ ಸುಂದರವಾದ ಕಣ್ಣಿನ ಕುಂಭಮೇಳದ ಹುಡುಗಿ, ಅವಳು ಯಾವ ರೀತಿ ಮದುವೆ ಆದ್ಲು? ಹಿಂದೂ ದೇವಸ್ಥಾನ, ಹಣೆಗೆ ಕುಂಕುಮ, ಮತ್ತೆ ಹಿಂದೂ ಧರ್ಮದ ಪ್ರಕಾರನೇ ಮದುವೆ, ನಾನು ಅವಳಿಗೆ ಯಾವುದೇ ರೀತಿಯ ಅವಳ ಧರ್ಮಕ್ಕೆ ತೊಂದರೆ ಮಾಡೋದಿಲ್ಲ, ಇತ್ಯಾದಿ ಇತ್ಯಾದಿ ಅಂತ ಹೇಳಿ ಮದುವೆ ಆದ್ರು. ಈಗ ಒಂದು 8-10 ದಿನದ ನಂತರ ನಮಗೆ ಜೀವ ಬೆದರಿಕೆ ಇದೆ, ನಮ್ಮನ್ನು ರಕ್ಷಿಸಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಅದು ಪ್ರಥಮ ಪಾದ. ಅದರ ನಂತರ ಬರ್ತದೆ ಬೇರೆ ಬೇರೆ ಏನೇನೆಲ್ಲ ಬರಬಹುದು ಅದೆಲ್ಲವೂ ಬರುತ್ತೆ, ನಿರೀಕ್ಷಿಸಿ. ಆದ್ರೆ ಇವತ್ತು ಲವ್ ಜಿಹಾದ್ ಅನ್ನುವಂಥ ಒಂದು ಈ ಅಖಾಡಕ್ಕೆ ಹಿಂದೂ ಧರ್ಮದ ಒಂದು ಚೌಕಟ್ಟು ಪ್ರಾಪ್ತವಾಗ್ತಾ ಇದೆ. ನೆನಪಿಡಿ, ಕಸಬ್ ಬರುವಾಗ ಏನ್ ಮಾಡಿದ್ದ 26/11 ದಿಗ್ವಿಜಯ್ ಸಿಂಗ್ನಂತ ದೇಶದ್ರೋಹಿ ನಾಯಕ ಏನ್ ಮಾಡಿದ್ರು? ಅದು ಹಿಂದೂ ಟೆರರಿಸಂ, ಭಗವಾ ಟೆರರಿಸಂ ಅಂತ ಮಾಡ್ಲಿಕ್ಕೆ ಹೊರಟಿದ್ರು. ಅವನ ಕೈಗೆಲ್ಲ ದಾರ ಕಟ್ಟಿ ಅವನನ್ನು ಹಿಂದೂ ಅಂತ ಚಿತ್ರಿಸ್ಲಿಕ್ಕೆ ಹೊರಟದ್ದು ನಿಮಗೆ ಗೊತ್ತಿದೆ. ಹಾಗೇನೆ ಈಗ ಈ ಲವ್ ಜಿಹಾದ್ ರ್ಯಾಕೆಟಿಗೆ ಹಿಂದೂ ಕಲ್ಚರಿನ
ಒಂದು ಆವರಣವನ್ನ ಎಲ್ಲೋ ಒಂದು ಕಡೆ ಸಿದ್ಧಿಸಲಾಗ್ತಾ ಇದೆ ಅಂತಲೂ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಇದೇ ಸಮೀರ್ನನ್ನ 4 ತದಕಿ ಪೊಲೀಸರಿಗೆ ಕೊಟ್ಟಾಗ ಅಲ್ಲಿ ಪ್ರತ್ಯಕ್ಷವಾದದ್ದು ತೈಸಿಮ್, ಅವನ ಸಹೋದರಿ. ನನ್ನ ತಮ್ಮ ಹಾಗಲ್ಲ. ನಾವು ನೋಡಿ ಜಿಮ್ಮಲ್ಲಿ ಕೂಡ ಶಾರದಾ ಪೂಜೆ ಮಾಡಿದ್ದೇವೆ, ಲಕ್ಷ್ಮೀ ಪೂಜೆ ಮಾಡಿದ್ದೇವೆ, ನಾವು ಗಣಪತಿ ಪೂಜೆ ಮಾಡಿದ್ದೇವೆ, ನಾವು ಹಿಂದೂ ಆಚರಣೆಯಲ್ಲಿ ಪಾಲ್ಗೊಳ್ತೇವೆ, ನಾವು ಇದು ನಮ್ಮ ಕೇಸರಿ ಶಾಲನ್ನು ಹಾಕ್ಕೊಂಡಿದ್ದೇವೆ, ಅದಕ್ಕೆ ಫೋಟೋ ಗೀಟೋ ವಿಡಿಯೋ ಎಲ್ಲವನ್ನ ತೋರಿಸಿ ಅವಳು ಮಾತಾಡ್ತಾ ಇದ್ದಾಳೆ. ಅಂದರೆ ಇವತ್ತು ಇದು ಕೂಡ ವ್ಯವಸ್ಥಿತವಾದ ತಂತ್ರವೇನೋ ಅಂತ ನನಗೆ ಡೌಟ್ ಬರ್ತಾ ಇದೆ. ಕೇರಳದಲ್ಲಿ ಆದ ವಿವಾಹ, 26/11 ತಾಜ್ ಹೋಟೆಲ್ ಮೇಲೆ ಆದಂಥ ಆಕ್ರಮಣದಲ್ಲಿ ಆ ಭಯೋತ್ಪಾದಕ ಹಿಂದೂ ಟೆರರ್ ಅಥವಾ ಭಗವಾ ಟೆರರ್ ಆಗ್ಲಿಕ್ಕೆ ಹೊರಟದ್ದು, ಅದನ್ನು ಹಾಗೆ ಮಾಡಲಿಕ್ಕೆ ಹೊರಟಂತ ನಮ್ಮ ದೇಶದ್ರೋಹಿ ಪಕ್ಷ. ಅಲ್ಲಿಂದ ಇಲ್ಲಿವರೆಗೆ ನೀವು ಗಮನಿಸ್ತಾ ಬಂದ್ರೆ ನೇರವಾಗಿ ಅವರು ಯಾವತ್ತೂ ನಾನು ಸಮೀರು, ನಾನು ಅಹಮದ್, ನಾನು ಇವನು ಅಂತ ಹೇಳಿಕೊಳ್ಳುವುದನ್ನ ನಿಲ್ಲಿಸಿದ್ದಾರೆ. ಈಗ ಅವರು ನಾನು ಹಿಂದೂ ಅನ್ನುವಂಥ ಹೆಸರನ್ನ ಇಟ್ಟುಕೊಂಡು, ಹಣೆಗೆ ಕುಂಕುಮವನ್ನ ಇಟ್ಟುಕೊಂಡು, ಕೊರಳಲ್ಲಿ ರುದ್ರಾಕ್ಷಿಯನ್ನು ಹಾಕ್ಕೊಂಡು, ಕಾವಿ ಬಟ್ಟೆಯನ್ನ ತೊಟ್ಟು ಆ ರೀತಿ ಎಲ್ಲ ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇದ್ದಾರೆ. ಅವರೆಲ್ಲ ಬರುವುದೇ ಹಿಂದೂ ಹೆಸರಿನಲ್ಲಿ ಬರ್ತಾ ಇದ್ದಾರೆ. ಹಿಂದೂ ಆಚರಣೆಯಲ್ಲಿ ಈಗ ನೀವು ಸಲ್ಮಾನ್ ಖಾನ್, ಅಮೀರ್ ಖಾನ್ ಇವರೆಲ್ಲ ನೋಡ್ತಿರಲ್ಲ, ಕೊನೆಗೂ ಅವರದೇನು ಕತೆ, ಅವರ ಸಿನಿಮಾದಲ್ಲೂ ಹಿಂದೂ ದೇವರುಗಳ ಅವಹೇಳನ. ಆಮೇಲೆ ಅಮೀರ್ ಖಾನ್ ಅಂತೂ ತಾನು ಯಾವ ನಾಯಕಿಯರ ಕೈಯಲ್ಲಿ ತೂ ಮಾಡಿದ್ನೋ ಅವರೆಲ್ಲ ಮಹಾನ್ ನಾಯಕಿಯರಾಗ್ತಾರಂತೆ, ತೂ ಜಿಹಾದ್. ಮಾತಾಡೋದು ನಾವು ಬಹಳ ಪ್ರೋಗ್ರೆಸಿವ್, ನಾವು ಜಾತ್ಯತೀತರು, ನಾವು ಧರ್ಮಾತೀತರು ಅನ್ನುವಂಥ ಪೋಸು. ನಮಗೆ ಒಂದು ಒಳ್ಳೆಯ ನೇಬರ್ ಆಗಿ ಪಾಕಿಸ್ತಾನ ಇರಬೇಕು ಅಂತ ಒಬ್ಬ ಹೇಳಿದ್ರೆ, ಇನ್ನೊಬ್ಬ ನನ್ನ ತಂದೆ ನನ್ನ ಅಜ್ಜ ಎಲ್ಲ ಪಾಕಿಸ್ತಾನದಲ್ಲೇ ಹುಟ್ಟಿದವರು ಅಂತ ಹೇಳುವಂಥದ್ದು. ದಾವೂದ್ ಇಬ್ರಾಹಿಮ ಅಲ್ಲಾಡಿಸದಲ್ಲೆಲ್ಲ ಇವರು ಅಲ್ಲಾಡುವಂಥದ್ದು, ಇವೆಲ್ಲ ನೋಡಿದ್ದೇವಲ್ಲ ನಾವು. ಅಂದ್ರೆ ಈ ರೀತಿಯ ಒಂದು ಜೆಹಾದಿ ಚಟುವಟಿಕೆಗೆ ಇವತ್ತು ಬೇರೆ ಬೇರೆ ಬಣ್ಣ ಬರ್ತಾ ಇದೆ. ಸಲ್ಮಾನ್ ಖಾನ್ ಗಣೇಶ್ ಚೌತಿ ಮಾಡಿದ ತಕ್ಷಣ ನಾವು ಮೆಸ್ಮರೈಸ್ ಆಗ್ಬಿಡ್ತೇವೆ. ಅವನು ದಾವೂದ್ ಇಬ್ರಾಹಿಂನ ಏಜೆಂಟ್ ಅಂತ ಗೊತ್ತಾದಾಗ ತಲೆ ತಗ್ಗಿಸ್ತೇವೆ. ಈ ರೀತಿಯ ಕಾವ್ಯಮಾರನ್ ಇವತ್ತು ಮಾಡಿದಂತ ದೇಶದ್ರೋಹಿ ತೆಗೆದು ಪಾಕಿಸ್ತಾನದಲ್ಲಿ ಅಭಿನಂದನ್ ಅಲ್ಲಿ ಆ ಪಾಕಿಸ್ತಾನ ನೆಲದಲ್ಲಿ ಬಿದ್ದಾಗ ಅವನನ್ನ ಸುರಕ್ಷಿತವಾಗಿ ಭಾರತ ಸರ್ಕಾರ ತರಿಸ್ಕೊಳ್ಳುವಂತ ಸಂದರ್ಭದಲ್ಲಿ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕದಂತ ದರಿದ್ರಿಯನ್ನ ಇವತ್ತು ಅವರು ಸನ್ರೈಸರ್ಗೆ ಆಯ್ಕೆ ಮಾಡಿಕೊಂಡದ್ದು ಬಹಳ ದೊಡ್ಡ ಪ್ರಕರಣವಾಗಿದೆ. ಅದರ ಬಗ್ಗೆ ಪ್ರತ್ಯೇಕ ಮಾತಾಡೋಣ. ಅಂದ್ರೆ ಇವತ್ತು ಈ ಗಣಪತಿ ಪೂಜೆ, ಈ ನಾಮ ಹಾಕ್ಕೊಳ್ಳೋದು, ಹೆಸರು ಬದಲಾಯಿಸ್ಕೊಳ್ಳೋದು, ನಮ್ಮ ಅಡ್ಡೆಗೆ ನುಗ್ಗುವುದು, ನಮ್ಮ ಮನೆಗೆ ನುಗ್ಗುವುದು, ನಮ್ಮ ಬಾತ್ರೂಮ್ಗೆ, ನಮ್ಮ ಕಿಚನ್ ರೂಮಿಗೆ ನುಗ್ಗುವುದು, ಅಕ್ಕ ಅಮ್ಮ ಅಣ್ಣ ಅಂತ ಹೇಳ್ಕೊಂಡು ನಮ್ಮ ಒಳಗಡೆನೆ ಬಂದು ನಮ್ಮ ಹೆಣ್ಮಕ್ಕಳನ್ನೇ ಎತ್ತಿಕೊಂಡು ಹೋಗುವಂತ, ಮೆಸ್ಮರೈಸ್ ಮಾಡುವಂತ, ಅವರಿಗೆ ಅರಿವಿಲ್ಲದೆ ಇದ್ದ ಹಾಗೇನೆ ಅವರ ಮೇಲೆ ಅತ್ಯಾಚಾರ ಅನಾಚಾರ ಮಾಡುವಂತ ಚಟುವಟಿಕೆಗಳು ನಡೀತಾ ಇದೆ. ಅದಕ್ಕೆ ಸಾಕ್ಷಿ ಇಲ್ಲದೆ ಇದ್ರೆ ಈ ತೈಸೀಮ್ ಒಂದು ನಿಜವಾಗಿಯೂ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಒಂದು ಪ್ರೀತಿ ನಂಬಿಕೆ ಇದ್ದದ್ದೇ ಹೋದಾದ್ರೆ ನಿಮಗೆ ಫೋಟೋ ಗೀಟೋ ವಿಡಿಯೋಗಳನ್ನೆಲ್ಲ ಒಳ್ಳೆ ಆಲ್ಬಮ್ ರೀತಿಯಲ್ಲಿ ಮಾಡಿಕೊಟ್ಟು ಇವತ್ತು ಅದನ್ನ ಸಾಕ್ಷಿ ರೂಪದಲ್ಲಿ ತಕ್ಷಣಕ್ಕೆ ಇಡುವಂತ ಕೆಲಸವನ್ನ ಯಾಕೆ ಮಾಡಬೇಕು? ಮಾಡಿದ್ದಾರೆ ಅಂತಾದ್ರೆ ನಿಮಗೆ ನೆನಪಿದೆ ಕ್ಲಿಂಟನ್ ಮತ್ತು ಲೆವಿನ್ಸ್ಕಿ ಪ್ರಕರಣ. ಕ್ಲಿಂಟನ್ ಮತ್ತು ಲೆವಿನ್ಸ್ಕಿಯ ಲೈಂಗಿಕ ಹಗರಣ ಆದಾಗ ಏನಾಯ್ತು? ಲೆವಿನ್ಸ್ಕಿ 3 ವರ್ಷಗಳಿಂದ ಕ್ಲಿಂಟನ್ನ ವೀರ್ಯಾಣು ಇದ್ದಂತ ಅವಳ ಬಟ್ಟೆಯನ್ನ ಅವಳು ಮಾಧ್ಯಮ ಮತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ಲು. ಇದರ ಅರ್ಥ ಏನು? ವ್ಯವಸ್ಥಿತವಾದಂತ ಒಂದು ಜಾಲವನ್ನ ಲೆವಿನ್ಸ್ಕಿ ಹೆಣೆದಿದ್ಲು ಕ್ಲಿಂಟನ್ ಅನ್ನ ಬಲೆಗೆ ಹಾಕೊಳ್ಳಿಕ್ಕೆ. ಅದಕ್ಕಾಗಿ ಅವಳು ಅದನ್ನೆಲ್ಲ ಕಾಪಿಟ್ಲು. ಇಲ್ಲಿಯೂ ಹಾಗೇನೆ ಅನಿಸ್ತದೆ ನನಗೆ. ಅಂದ್ರೆ ನಾವು ಹಿಂದೂ ಧರ್ಮದ ಒಂದು ಸಹಾನುಭೂತಿ ಇದೆ, ನಾವು ಗಣೇಶ ಚತುರ್ಥಿ ಮಾಡ್ತೇವೆ, ಲಕ್ಷ್ಮೀ ಪೂಜೆ ಮಾಡ್ತೇವೆ, ಆದ್ರೆ ಜಿಮ್ ಹೆಸರು ಮಾತ್ರ ಮಸಲ್ ಫ್ಯಾಕ್ಟ್ರಿ. ಈ ರೀತಿಯ ಪ್ರಪೋಗಾಂಡವನ್ನ ಮಾಡಿದ್ಲು. ನಾನು ಖುಷಿ ಕಲಬುರ್ಗಿ. ತೈಸಿಮ್ ಮೂಲ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ,
ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ಲ ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗೆ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನೆ, ಅವನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂದು ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತಿದ್ವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ನಂಗೆ ಪಿಕ್ ಮಾಡ ಜಿಮ್ಮಿಗೆ ಹೋಗೋಣ ಅಂತ. ನಾ ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಒಳಗೆ ಬಾ ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ. ಅದು ಇಂಟಮೆಸಿ ಏನು ಇತ್ತು ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವಿಡಿಯೋ ತೋರಿಸಿದ. ನಿನ್ನ ವಿಡಿಯೋ ನಾನು ಹಿಂಗೆ ಮಾಡೇನು ನೋಡು. ನಾ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್, ಹಿಂಗೆ ಮಾಡೋ ಇಲ್ಲ, ನಿನ್ನ ಸೇಫ್ಟಿ ನನ್ನ ಕಡೆ ಎತ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳೋಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ ನಂಗೆ ಹೇಳಿರ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ ಮೇಲೇನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ. ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಅದನ್ನು ನಿಮಗೆ ತೋರಿಸ್ತೇವೆ ವಿಡಿಯೋನ. ಒಂದು. ಎರಡನೇದು, ಇನ್ನು ಖುಷಿ ತನ್ನ ವಿಡಿಯೋದಲ್ಲಿ ಎಲ್ಲಿಯೂ ಅಗ್ರೆಸಿವ್ ಆಗಿಲ್ಲ, ಎಲ್ಲಿಯೂ ಆಘಾತಕ್ಕೆ ಒಳಗಾಗಿಲ್ಲ. ಅಯ್ಯೋ ನನ್ನ ಶೀಲ ಹೋಯ್ತು, ನನ್ನ ಮೇಲೆ ಆಕ್ರಮಣ ಆಯಿತು, ನನ್ನ ಮೇಲೆ ಅತ್ಯಾಚಾರ ಆಯಿತು. ನೀನು ಹೇಳಬೇಕಲ್ಲ ವಿಡಿಯೋ ಮಾಡ್ಕೊಳ್ಳುವಾಗ. ಈ ಸೈಲೆನ್ಸು, ಈ ವ್ಯವಧಾನದ ಮಾತು ಏನನ್ನ ಸೂಚಿಸ್ತದೆ? ಸಮೀರ್ ಮತ್ತು ಖುಷಿಯ ಮಧ್ಯೆ ಅದು ಪ್ರಥಮ ದೇಹದ ಸಂಗಮ ಆಗಿರಲಿಲ್ಲ. ಇದು ಅದರ ಸೂಚನೆ. ನಾವು ಇದನ್ನು ಹೇಳಬೇಕಲ್ಲ, ಅದನ್ನು ಹೇಳಬೇಕು, ಇದನ್ನು ಹೇಳಬೇಕು. ಈಗ ಅದೇ ನೀವು ಬರೇಲಿಯಲ್ಲಿ ಆದಂಥ ಪ್ರಕರಣದಲ್ಲಿ ಆ ಹೆಣ್ಣುಮಗಳು ಮಾನಸಿಕವಾಗಿ ಅಸ್ತವ್ಯಸ್ತ ಆದದ್ದನ್ನ, ಆಘಾತಗೊಂಡದ್ದನ್ನ, ಕೊನೆಗೆ ಆಸ್ಪತ್ರೆಯಲ್ಲಿ ಇಟ್ಟು ಅವಳನ್ನ ಚಿಕಿತ್ಸೆ ಕೊಡಿಸಿದ್ದನ್ನ ಇವನ್ನೆಲ್ಲ ಗಮನಿಸಿದ್ದೇವೆ ನಾವು. ಇಲ್ಲಿ ಖುಷಿಗದಾಗಿಲ್ಲ. ಅಂದ್ರೆ ಇನ್ನೊಂದು ವರದಿ ಬರ್ತಾ ಇದೆಯಲ್ಲ, 3 ವರ್ಷದಿಂದ ಅವರು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರು, ಮತ್ತೆ ನಾವು ಅವರು ಫ್ರೆಂಡ್ಸು, ನಾವು ಅವರು ಬರ್ತ್ಡೇ ಪಾರ್ಟಿ ಮಾಡಿದೆವು, ನಾವು ಗೆಟ್ ಟುಗೆದರ್ ಮಾಡಿದೆವು. ಇದು ಒಂದು ಅಜೆಂಡಾ, ನೆನಪಿಡಿ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಇದೆಲ್ಲವೂ ಇದು ವ್ಯವಸ್ಥಿತವಾಗಿ ನಡೆಯುವಂತ ಒಂದು ತಂತ್ರ. ತೈಸಿಮ್, ಅವಳ ಗಂಡ ಸಮೀರ್. ಆಮೇಲೆ ಒಂದು ನೆನಪಿಡಿ, ಇತ್ತೀಚೆಗೆ ನಡೆದಂತ ಹಿಂದೂ ಹೆಣ್ಣು ಮಕ್ಕಳ ಪ್ರಜ್ಞೆ ತಪ್ಪಿಸಿ ನಡೆದಂತ ಅತ್ಯಾಚಾರಗಳು ಎಲ್ಲೂ ಲಾಡ್ಜಲ್ಲಿ ನಡೆದಿಲ್ಲ, ಒಂದು ಅನಾಮಿಕ ಸ್ಥಳದಲ್ಲಿ ನಡೆದಿಲ್ಲ. ಅದು ಎಲ್ಲವೂ ನಡೆದದ್ದು ಅವರವರ ಮನೆಯಲ್ಲಿ ಮತ್ತು ಅವರ ಹಿರಿಯರ ಸಮ್ಮುಖದಲ್ಲಿ. ಪಾಯಿಂಟ್ ಟು ಬಿ ನೋಟೆಡ್ ಅಂತಾರಲ್ಲ, ನೋಟ್ ಮಾಡ್ಬೇಕಿದನ್ನ. ಇಲ್ಲಿ ತೈಸಿಮ್ ಮತ್ತು ಅವಳ ಗಂಡ ಇದ್ದಂತ ಸಂದರ್ಭದಲ್ಲಾಗಿದೆ. ಬರೇಲಿಯಲ್ಲಿ ಸಹೋದರಿಯರ ಜೊತೆ ಅವರ ಹೆತ್ತವರೂ ಸಹಕರಿಸಿದ್ದಾರೆ. ಇದು ಭಯಾನಕ. ಸಮೀರ್ ಹೇಳ್ತಾನೆ, ನಾನು ವಿಡಿಯೋ ಇದೆ ರೀ, ಆದ್ರೆ ನಾನು ಮಾಡಿಲ್ಲ, ಅವಳೇ ಮಾಡಿದ್ದಾಳೆ, ನಾನು ಮತ್ತು ಬರೆಸುವ ಔಷಧ ಕೊಟ್ಟಿಲ್ಲ. ನಾನೊಂದು ಮಾತು ಕೇಳ್ತೇನೆ, ನಿಮ್ಮ ಕಲ್ಚರ್ ಏನು? ಮನೆಯಲ್ಲಿ ಒಬ್ಬ ಅನಾಮಿಕ ಹಿಂದೂ ಹುಡುಗಿಯನ್ನ ತಗೊಬಂದು ಬೆಡ್ರೂಮ್ ಅಲ್ಲಿ ಹಾಡೆ ಹಗಲು ಅತ್ಯಾಚಾರ ಮಾಡಲಿಕ್ಕೆ ಅಥವಾ ಲೈಂಗಿಕ ಸಂಬಂಧವನ್ನು ಬೆಳೆಸಲಿಕ್ಕೆ ತೈಸೀಮ್ನಂತ ಅವಳ ಗಂಡನಂತ ಈ ಸಹೋದರಿ ಮತ್ತು ಭಾವ ಬಿಡ್ತಾರೆ ಅಂತ ಆದ್ರೆ ನಿಮ್ಮ ಕಲ್ಚರ್ ಏನು? ಅದು ಮನೆಯೋ ಲಾಡ್ಜೋ? ಅಂದ್ರೆ ನೀವು ನಿಮ್ಮ ಕಣ್ಣೆದರೆ ಯಾವ ಹುಡುಗಿಯನ್ನ ಕರ್ಕೊಬಂದು ನಿಮ್ಮ 24 ವರ್ಷದ ಸಹೋದರ ಅವಳನ್ನ ಲೈಂಗಿಕವಾಗಿ ಬಳಸಬಹುದು, ನೀವು ಅದನ್ನು ನೋಡ್ತೀರಿ, ನೀವು ಬಾಗ್ಲು ಹಾಕ್ತೀರಿ, ಆಮೇಲೆ ಚಾ ಕೊಟ್ಟು ಸಂಭ್ರಮದಿಂದ ಕಳಿಸ್ತೀರಾ? ಮಾನ ಮರ್ಯಾದೆ ನಾಚಿಕೆ ಸಮಾಜ ಸಂಸ್ಕೃತಿ ಇಲ್ವಾ ನಿಮಗೆ? ಇದಕ್ಕೆ ತೈಸಿಮ್ ಉತ್ತರ ಕೊಡಬೇಕು. ನಿಮ್ಮ ಮನೆಯಲ್ಲೇ ನಡೆದಂತ ಅತ್ಯಾಚಾರ ಇದು. ಇದಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ ಅಂತ ಆದ್ರೆ ನೀವೆಲ್ಲರೂ ಇನ್ವಾಲ್ಡ್ ಅಂತ ಅರ್ಥ. ಒಂದು. ಎರಡನೇದು, ತನ್ನ ವಿಡಿಯೋವನ್ನ ತನ್ನ ಮೊಬೈಲ್ ಅಲ್ಲಿ, ಎಸ್, ಈಗ ಅದು ಹೊಸ ಅವತರಣಿಕೆ. ಅವಳಿಗೆ ಮತ್ತು ಬರೆಸೋದು, ಅವಳದೇ ಮೊಬೈಲ್ ಇಂದ ಸಹೋದರಿಯೋ ಭಾವನಿಂದಲೋ ವಿಡಿಯೋ ಮಾಡಿಸುವಂಥದ್ದು, ಅಥವಾ
ನಿಮ್ಮದೇ ಕೋಣೆಯಲ್ಲಿ ವಿಡಿಯೋ ಮಾಡುವಂತ ವ್ಯವಸ್ಥೆಯನ್ನು ಮಾಡಿಟ್ಕೊಂಡಿರಬಹುದು. ಯಾಕಂದ್ರೆ ಮನೆ ಅಲ್ಲ ಅದು. ಮುಗ್ಧ ಹೆಣ್ಣು ಮಕ್ಕಳನ್ನ ಅತ್ಯಾಚಾರದ ಬಲೆಗೆ ಸಿಲುಕಿಸುವ, ಅದನ್ನ ವಿಡಿಯೋ ಮಾಡಿಕೊಂಡು ಅವರನ್ನ ಬ್ಲ್ಯಾಕ್ ಮೇಲ್ ಮಾಡುವಂತ ಒಂದು ಕಾರಸ್ಥಾನದ ರೂಮ್ ಅದು. ಅವಳದೇ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿ ಅದನ್ನ ತನ್ನ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ಸಮೀರ್ ಯಾಕೆ ಈ ರೀತಿ ಮಾತಾಡಬಾರ್ದು ಅನ್ನುವಂಥ ಪ್ರಶ್ನೆಯು ಬರ್ತದಲ್ಲ. ಅದರ ಜೊತೆಗೇನೆ ಖುಷಿಯೂ ಕೂಡ ಅನಾಮಿಕಳಲ್ಲ, ಮುಗ್ಧಳಲ್ಲ. ಅವಳು ಕೂಡ ಅವನೊಟ್ಟಿಗೆ ದೈಹಿಕ ಸಂಪರ್ಕವನ್ನ ಮಾಡಿದ್ದು ಅದು ಪ್ರಥಮ ಅಂತ ಅವಳ ವಿಡಿಯೋದ ಮೂಲಕವೇ ಅದು ಹೇಳ್ತಾ ಇಲ್ಲ. ಇದು ಕೂಡ ಇದೆ. ಅದರ ಜೊತೆಗೆ ಜಿಮ್ ಜೆಹಾದ್, ಈಗ ಅದು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಇತ್ತೀಚೆಗೆ 7 ಜನರನ್ನ ಹೆಡೆಮುರಿ ಕಟ್ಟಿ ಪ್ರತಿ ಜಿಮ್ ಅನ್ನು ಛಾಪ ಮಾರಿದ್ರು. ಯಾರ್ಯಾರು ಜಿಮ್ ಟ್ರೈನರ್ ಇದ್ದಾರೆ, ಅಲ್ಲಿ ಏನೇನು ನಡೀತಾ ಇದೆ ಅದು ಎಲ್ಲವನ್ನು ನೋಡ್ಬೇಕು ಅಂತ. ಅಲ್ಲಿಂದ ಆರಂಭ ಇದು. ಅಂದ್ರೆ ಆರಂಭ ಇನ್ ದಿ ಸೆನ್ಸ್ ಪೊಲೀಸರ ಗಮನಕ್ಕೆ ಬಂದದ್ದು ದೇಶದಲ್ಲಿ ದಾಖಲಾದಂತ ಪ್ರಥಮ ಪ್ರಕರಣ ಅದು. ಅದೇ ಜಿಮ್ ಜೆಹಾದ್ ಇಡೀ ದೇಶದಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ಒಬ್ಬ ಜಿಮ್ನಲ್ಲೇ ಕೂತು ಒಬ್ರು ವಿಡಿಯೋ ಮಾಡಿ ಕಳಿಸಿದ್ದಾರೆ, ಅದನ್ನೊಂದು ತುಣುಕು ಹಾಕ್ತೇವೆ ನಿಮ್ಗೆ. ಹಿಂದೂ ಹೆಣ್ಮಕ್ಳಿಗೆ ಅವರು ಬುದ್ಧಿವಾದ ಹೇಳಿದ್ದಾರೆ, ಏನೇನು ನಡೀತಾ ಇದೆ ಅನ್ನೋದನ್ನು ಹೇಳಿದ್ದಾರೆ. ನಂದೊಂದು ವಿನಂತಿ ಏನಂದ್ರೆ, ಹುಬ್ಬಳ್ಳಿ ಒಳಗೆ ಎಲ್ಲ ಹೈಟೆಕ್ ಜಿಮ್ ಅದಾವು. ತಾವು ತಮ್ಮ ಮಕ್ಕಳನ್ನಾಗ್ಲಿ, ತಮ್ಮ ಅಕ್ಕಂಗಿಯರಿಗಾಗ್ಲಿ, ತಮ್ಮ ಮನೆಯೊಳ ಕುಟುಂಬದ ಹೆಣ್ಣು ಮಕ್ಕಳನ್ನಾಗ್ಲಿ ತಮ್ಮ ಆರೋಗ್ಯದ ಒಂದು ಸುಧಾರಣೆಗೋಸ್ಕರ ತಾವು ಜಿಮ್ಮಿಗೆ ಕಳಿಸೋದು ಇದು ಒಂದು ಆರೋಗ್ಯದ ಸಂಬಂಧ ತಾವು ಕಳಿಸ್ತೀರಿ. ಆದ್ರೆ ಈ ಹೈಟೆಕ್ ಜಿಮ್ ಒಳಗ 1 ತಿಂಗಳ ಪ್ಯಾಕೇಜು, 3 ತಿಂಗಳ ಪ್ಯಾಕೇಜು, 6 ತಿಂಗಳ ಪ್ಯಾಕೇಜು, ವರ್ಷದ ಪ್ಯಾಕೇಜು ತಗೋತಾರ. ಅದನ್ನ ತಗೊಂಡ ಮ್ಯಾಗನು ಅವರು ಪ್ರತಿ ತಿಂಗಳ PT ಅಂತೇಳಿ ಪರ್ಸನಲ್ ಟ್ರೈನರ್ಗೆ ಅಂತೇಳಿ 10 ರಿಂದ 15 ಸಾವಿರ 20 ಸಾವಿರವರೆಗೂ ಚಾರ್ಜ್ ಮಾಡ್ತಾರ ಪ್ರತಿ ತಿಂಗಳ. ಇಷ್ಟೆಲ್ಲ ಮಾಡಿದ ಕೂಡಲೇ ಆದ್ರೂ ಕೂಡ ಇದಕ್ಕೆ ನಾನು ಈ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ. ಆದ್ರೆ ನಾನು ಹುಬ್ಬಳ್ಳಿ ಧಾರವಾಡ ನಾಗರಿಕರಿಗೆ, ಎಲ್ಲ ಗುರು ಹಿರಿಯ ಅಣ್ಣತಮ್ಮರಿಗೆ, ಅಕ್ಕಂಗಿಯರಿಗೆ, ತಾಯಂದಿರಿಗೆ ನಾ ಏನ್ ಕೇಳ್ಕೊತೇನೆ ಅಂದ್ರೆ, ತಾವು ತಮ್ಮ ಮನೆಯೊಳಗಿನ ಹೆಣ್ಮಕ್ಳು ಯಾವ್ಯಾವ ಜಿಮ್ಮಿಗೆ ಹೋಗ್ತಾರ, ಅಲ್ಲಿ ಟ್ರೈನರ್ ಯಾರು ಟ್ರೈನಿಂಗ್ ಕೊಡ್ತಾರ, ಅವ್ರಿಗೆ ಪರ್ಸನಲ್ ಟ್ರೈನರ್ ಯಾರು ತಗೊಂಡಿರಿ, ಅವ್ರನ್ನ ಯಾರು ಟ್ರೈನಿಂಗ್ ಕೊಡ್ತಾರ, ಆ ಟ್ರೈನರ್ನ ಹಿನ್ನೆಲೆ ಏನು, ಅವನ ಹೆಸರು ಏನು, ಅವ ಎಲ್ಲಿಂದ ಬರ್ತಾನ, ಏನ್ ಟ್ರೈನಿಂಗ್ ಕೊಡ್ತಾನ, ಅದು ಯಾವ ಕೊಡ್ತಾನ ಅನ್ನೋದು ಅವನ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಾವೆಲ್ಲರೂ ಕೂಲಂಕುಷವಾಗಿ ವಿಚಾರ ಮಾಡಬೇಕು. ಯಾಕಂದ್ರೆ ಸಮಾಜದ ಹಿತದೃಷ್ಟಿಯಿಂದ ನಾನು ನಿಮ್ಗೆಲ್ಲರೂ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಂತೇನೆ. ಈ ಜಿಮ್ ಜಿಹಾದ್ ಕೇವಲ ಹುಬ್ಬಳ್ಳಿಯ ಪ್ರಶ್ನೆ ಅಲ್ಲ. ಈಗ ಧಾರವಾಡದಲ್ಲೊಂದು ಇದೇ ಪ್ರಕರಣದ ಸಂದರ್ಭದಲ್ಲಿ ಧಾರವಾಡದಲ್ಲೂ ನಡೆದಿದೆ. ಧಾರವಾಡದಲ್ಲಿ ಒಂದು ಜಿಮ್ ಜಿಹಾದ್ ನಡೆದಿದೆ. ಅಲ್ಲಿ ಏನ್ ನಡೆದಿದೆ ನೋಡಿ. ಅಲ್ಲಿಯ ಮಹಿಳೆಯರು ಹಿಂದೂ ಸಂಘಟನೆಗೆ ಕಂಪ್ಲೇಂಟ್ ಕೊಟ್ಟರು. ನಾವು ಸಹಿಸಿ ರೋಸ್ ಹೋಗಿದ್ದೇವೆ, ಮುಟ್ಟಬಾರದ ಜಾಗದಲ್ಲಿ ಮುಟ್ತಾರೆ, ಜಿಮ್ಮಿನ ಟ್ರೈನಿಂಗಿನ ಹೆಸರಿನಲ್ಲಿ ಇಲ್ಲಿ ಹೆಣ್ಣು ಮಕ್ಕಳ ವ್ಯಭಿಚಾರ ನಡೀತಾ ಇದೆ, ಫ್ಲರ್ಟ್ ಮಾಡ್ತಾರೆ, ಮೆಸ್ಮರೈಸ್ ಮಾಡ್ತಾರೆ, ಹೆಣ್ಣು ಮಕ್ಕಳ ಬಾತ್ರೂಮ್ಗೆ ನೇರವಾಗಿ ನುಗ್ಗುತ್ತಾರೆ. ಈ ಎಲ್ಲವನ್ನ ರೆಡ್ ಎಂಡ್ ಆಗಿ ಹೇಳಿದ್ದಾರೆ. ಅದರ ತುಣುಕನ್ನು ನಿಮಗೆ ತೋರಿಸ್ತೇವೆ. ಇಲ್ಲಿ ಏನಾಗತ್ತಿತ್ತು, ಇರ್ಷಾದ್ ಅನ್ನವ ಒಬ್ಬವನ ಮತ್ತ ಶಹಬೀರ್ ಅನ್ನೋಂತ ಇಬ್ರು ಟ್ರೈನರ್ಗಳಿದ್ರು. ಇರ್ಷಾದ್ ಅನ್ನೋ ಒಂದು ಲಾಸ್ಟ್ ಟೈಮ್ ಒಂದೆಲ್ಲ ಲವ್ ಜಿಹಾದ್ ಮಾಡಿದ್ದು, ಮತ್ ಹೆಣ್ಮಕ್ಳು ಕೂಡ ಮಿಸ್ಬಿಹೇವ್ ಮಾಡಿದ್ದು, ಎಲ್ಲಾ ಎಷ್ಟು ಒಂದ್ 20 ಜನ ಹುಡುಗರ ಜೋಡಿ ಫ್ಲರ್ಟ್ ಮಾಡಿದ್ದು. ಲಾಸ್ಟ್ ಟೈಮ್ ನಮ್ಮ ಸಹೋದರರ ಶ್ರೀರಾಮ್ ಸೇನೆ ಅವರು, ಬಜರಂಗ ದಳದವರು ಹೊರಗ್ ತೆಗೆದ್ರೆ ಅವನಿಗೆ ಕರೆಕ್ಟ್ ಶಿಕ್ಷೆ ಕೊಡ್ಸಿದ್ರು. ಅವ ಹೋದ್ಮೇಲೆ ಈಗ ಶಹಬೀರ್ ಸ್ಟಾರ್ಟ್ ಮಾಡಿದ್ದ. ಶಹಬೀರ್ ಏನ್ ಮಾಡ್ತಿದ್ದ, ಹುಡುಗ್ಯಾರ ಜೋಡಿ ಫ್ಲರ್ಟ್ ಮಾಡೋದು. ಆಮೇಲೆ ಇಲ್ಲಿ ಹುಡುಗ್ಯಾರ ಬಂದ್ ಜಿಮ್ಮಿಗೆ ಎದಕ್ ಬಂದಿರ್ತಾರ, ಫಿಟ್ನೆಸ್ ಮೇಂಟೈನ್ ಮಾಡಕಂತ ಬಂದಿರ್ತಾರ. ಇಲ್ಲಿ ಬಂದ್ ಕಾರ್ಸ ಈ ಹುಡುಗಿ ಹಿಂಗ್ ಅದಾಳ, ಈ ಹುಡುಗಿ ಬಾಡಿ ಹಿಂಗ್ ಐತಿ, ಡೈಗ್ರಾಮ್ ಹಾಕೋದು ಇಂತಾವ. ಆಮೇಲೆ ಬ್ಯಾಡ್ ಟಚ್, ಬರೀ ಟ್ರೈನರ್ ಅಂದ್ರ ಜಸ್ಟ್ ಹಿಂಗ್ ಮತ್ತ ಮುಟ್ಟೋದು. ಹಿಂಗ ಅವ ಏನ್ ಮಾಡೋದು, ಅದನ್ನ ಬ್ಯಾಡ್ ಇಂಟೆನ್ಷನ್ ಇಟ್ಕೊಂಡ ಬ್ಯಾಡ್ ಟಚ್ ಮಾಡಿದ್ದ. ಆಮೇಲೆ ಮಿಸ್ಬಿಹೇವ್ ಮಾಡ್ತಿದ್ರ. ಅಲ್ಲೇ ಲೇಡೀಸ್ ವಾಶ್ರೂಮ್ ಐತಿ, ಅಲ್ಲೆಲ್ಲಾ ನೈಟ್ 9-9ವರೆಗೆ ಹುಡುಗಾರನೆಲ್ಲ ಕರ್ಕೊಂಡ್ ಹೋಗಿದ್ದ. ಅಲ್ಲೆಲ್ಲಾ ಅವ ಏನೇನ್ ಮಾಡಿರ್ತಾನ ಅವೆಲ್ಲ ಎವಿಡೆನ್ಸ್ ಇದ್ದು ನಮಗ್ ಆಮೇಲೆ ಗೊತ್ತಾಗ್ತದ. ಇಲ್ಲೆಲ್ಲಾ ಅನೈತಿಕ ಚಟುವಟಿಕೆಗಳು ನಡೆಯಕತ್ತಾವ.
ಇದು ಒಂದ್ ರೀತಿ ಹೇಳ್ಬೇಕಂದ್ರ ನೋಡ್ರಿ, ಜಿಮ್ ಅಲ್ಲಿದ್ದು ಜಿಹಾದ್ ಸೆಂಟರ್ ಆಗೈತಿ. ಆಮೇಲೆ ಇಲ್ಲಿ ನೈಟ್ ಎಲ್ಲಾ ನಡಿಬಾರ್ದಂತ ಏನ ಕರ್ಮಕಾಂಡ ಎಲ್ಲಾ ನಡೀತಾವ. ಟ್ರೈನರ್ಸ್ ಇರ್ತಾರ, ಅವರು ಬರೀ ಇಂತಾದ ಮಾಡುದ, ಇವ್ರಿಗೇನೋ ಎಲ್ಲಿಂದ ಫಂಡಿಂಗ್ ಮಾಡತ್ತಾರೋ ಏನೋ ನಮ್ಗೆ ಗೊತ್ತಿಲ್ಲ. ಇಲ್ಲ ಆಲ್ಮೋಸ್ಟ್ ಆಲ್ ಸಮ್ ಅರೌಂಡ್ ಧಾರವಾಡದಾಗ ಒಂದ್ ಕಮ್ ಸೆ ಕಮ್ ಒಂದ್ 15 ರಿಂದ 20 ಜಿಮ್ ಒಳಗೆ ಎಲ್ಲಾ ಟ್ರೈನರ್ಸ್ ಮುಸ್ಲಿಂ ಟ್ರೈನರ್ಸ್ ಇದಾರೆ. ಅವ್ರದೆಲ್ಲಾ ಚೆಕ್ ಮಾಡತ್ತೇವಿ. ಈಗ ಸಿಕ್ಕಿದ್ ಮೂರನೇದು. ಆಮೇಲೆ ಓಝೋನ್ ಹೋಟೆಲ್ ಕಡೆ ಹಿಂದ್ಗಡೆ ಒಂದ್ ಜಿಮ್ ಐತಿ. ಈಗ ಒಂದ್ ಬರೋ ಮಟ್ಟ ವೇಟ್ ಮಾಡತ್ತೇರಿ. ಇಲ್ಲ ಅಂದ್ರೆ ನಾವ್ ಅದನ್ನ ಮುಂದೆ ಏನ್ ಆಕ್ಷನ್ ತಗೋಬೇಕ, ನಾವ್ ಅದನ್ನ ಆ ಜಿಮ್ನ ಹೆಸರು ಜಿಮ್ ಫಸ್ಟ್ ಅಂತ, ಧಾರವಾಡದಲ್ಲಿದು. ಮಹಿಳೆಯರ ಖಾಸ ಸ್ಥಳಗಳಿಗೂ ಕೂಡ ಮುಟ್ಟುತ್ತಾರೆ ಇವರು ಅಂತ ಅವರು ಆಪಾದನೆ ಮಾಡಿದ್ದಾರೆ. ಅಲ್ಲಿ ಮೊದಲು ಇರ್ಷಾದ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದೇ ತರ ಮಾಡಿ ಲವ್ ಜಿಹಾದ್ ಮಾಡಿ 3-4 ಹೆಣ್ಣುಮಕ್ಕಳನ್ನ ಮತಾಂತರಗೊಳಿಸುವ ಕೆಲಸವನ್ನು ಮಾಡಿ ಕಳೆದ ವರ್ಷ ಅವನಿಗೆ ಪೊಲೀಸರು ಟ್ರೀಟ್ಮೆಂಟ್ ಮಾಡಿ ಅವನಿಗೆ ಶಿಕ್ಷೆ ಆಗಿದೆ, ಜೈಲಲ್ಲಿದ್ದಾನೆ. ಅದರ ನಂತರ ಶಬೀರ್ ಅಂತ ಬರ್ತಾನೆ. ಈ ಶಬೀರು ಇದೇ ಕೆಲಸವನ್ನ ಮಾಡ್ತಾನೆ ಅಂತ ಅಲ್ಲಿಯ ಹೆಣ್ಣುಮಕ್ಕಳು ಅಲ್ಲಿ ನೊಂದು ಬೆಂದು ಸಹಿಸಲಾರದೆ ಹಿಂದೂ ಸಂಘಟನೆಗೆ ಹೇಳಿದ್ದಾರೆ. ಅವನು ಬ್ಯಾಡ್ ಟಚ್ ಮಾಡ್ತಾನೆ, ಮಿಸ್ಬಿಹೇವಿಯರ್ ಮಾಡ್ತಾನೆ, ಫ್ಲರ್ಟ್ ಮಾಡ್ತಾನೆ, ಮಹಿಳೆಯರ ಜೊತೆ ರಾತ್ರಿ ಬಾತ್ರೂಮ್ನಲ್ಲಿ ಮಾಡಬಾರದನ್ನ ಮಾಡ್ತಾರೆ ಅಂತ ಐ ವಿಟ್ನೆಸ್ ಒಬ್ಬಳು ಹೇಳಿದ್ದಾರೆ ಹೆಣ್ಮಗಳು. ಆಮೇಲೆ ಅಲ್ಲಿದ್ದಂತ ಹಿಂದೂ ಟ್ರೈನರ್ ಅನ್ನ ಓನರ್ಗೆ ಬೇರೆ ಬೇರೆ ರೀತಿಯ ಕಂಪ್ಲೇಂಟ್ ಕೊಟ್ಟು ಅವರನ್ನೆಲ್ಲ ಮನೆಗೆ ಕಳಿಸಿ ಈ ಶಬೀರು ಮತ್ತು ಅವನ ಸ್ನೇಹಿತರು ಮಾತ್ರ ಅಲ್ಲಿ ಜಿಮ್ ಟ್ರೈನರ್ ಆಗಿದ್ದಾರೆ. ಈ ಜಿಮ್ನಲ್ಲಿ ಹಿಂದೂ ಟ್ರೈನರ್ಗಳನ್ನ ಇರುಕೊಳ್ಳಿಕ್ಕೆ ಬಿಡುವುದಿಲ್ಲ. ಆಮೇಲೆ ಹೆಣ್ಣು ಮಕ್ಕಳನ್ನ ಬಾತ್ರೂಮ್ ಅಲ್ಲಿ ಅವರ ಡ್ರೆಸ್ ಚೇಂಜ್ ಮಾಡುವಾಗ ನೋಡುವುದಲ್ದೇನೆ ವಿಡಿಯೋ ಎಲ್ಲ ಮಾಡಿಕೊಂಡು ಅವರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅಲ್ಲಿ ಒಬ್ಬರು ಗಂಡಸು ಮಾತಾಡಿದ್ದಾರೆ, ಹಿಂದೂ ಸಂಘಟನೆಯವರು. ಧಾರವಾಡದಲ್ಲಿ ಇಂಥ ಜಿಮ್ಗಳು ಮುಸ್ಲಿಂ ಜಿಮ್ಗಳು ಅಂತ ಬಳಸಿದ್ದಾರೆ ಅವರು. ಇಂಥ ಮುಸ್ಲಿಂ ಜಿಮ್ಗಳು 15 ರಿಂದ 20 ಇದೆ. ಇದಕ್ಕೆ ಹೊರಗಡೆಯಿಂದ ಫಂಡು ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ವ್ಯವಸ್ಥಿತವಾದಂತ ಒಂದು ಜಿಮ್ ಜಿಹಾದ್ ನಡೀತಾ ಇದೆ. ನಾವೀಗ ಅದಕ್ಕೆ ಬೀಗ ಹಾಕಿದ್ದೇವೆ. ಓನರ್ಗೆ ಶಬೀರನ್ನ ಕರೆಸ್ಲಿಕ್ಕೆ ಹೇಳಿದ್ದೇವೆ, ಮತ್ತೆ ಕಂಪ್ಲೇಂಟು ಕೊಟ್ಟಿದ್ದೇವೆ. ನಾವು ಇದನ್ನು ಇಲ್ಲಿಗೆ ಬಿಡುವುದಿಲ್ಲ. ಮತ್ತೆ ಈ ಶಬೀರ್ ಅನ್ನೋನು ಆಗಾಗ ಲೇಡೀಸ್ ಬಾತ್ರೂಮ್ಗೆ ಹೋಗಿ ಬರ್ತಾ ಇದ್ದ ಅಂತಲೂ ಕಂಪ್ಲೇಂಟ್ ಮಾಡಿದ್ದಾರೆ. ನೊಂದ ಮಹಿಳೆಯರು ಅಲ್ಲಿ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಏನ್ ಹೇಳ್ತೀರಿ ಇದಕ್ಕೆ? ಇದು ವ್ಯವಸ್ಥಿತವಾದಂಥ ಒಂದು ಕಾರಸ್ಥಾನ ಅನ್ನೋದ್ರ ಬಗ್ಗೆ ನಿಮಗೆ ದೇಶದ ಬೇರೆ ಬೇರೆ ಕಡೆ ನಡೆದಂಥ ಘಟನೆಗಳು ಇದಕ್ಕೆ ತುಲನೆ ಆಗ್ತವೆ. ಈಗ ತೈಸೀಮ್ ಹೇಳಿದ ಪ್ರಕಾರ ಅವನು ಒಳ್ಳೆಯವನು, ನನ್ನ ತಮ್ಮ ಅಂತವನಲ್ಲ, ಅವನೇನು ಮಾಡಿಲ್ಲ ಅನ್ನೋದು ನಿನ್ನೆವರೆಗಿನ ಸುದ್ದಿ ಆಗಿತ್ತು. ಅವನು ಹೇಳಿದ ನಾನು ವಿಡಿಯೋ ಇದ್ದಿದ್ದು ಹೌದ್ರಿ, ನಾನು ಮಾಡಿಲ್ಲ ವಿಡಿಯೋ, ಅವಳು ಮುಗ್ದಳಿದ್ದಾಳೆ, ಅವಳು ಒಳ್ಳೆಯವಳಿದ್ದಾಳೆ, ಅವ್ರಿಗೆ ಯಾರೋ ಹೇಳಿದ್ದಾರೆ. ಅವರ ತಾಯಿ ಹೇಳ್ತಾ ಇದ್ರೆ ಇದೇ ತರ ನೀವು ಕಂಪ್ಲೇಂಟು ಕೊಟ್ರೆ ನಿಮ್ಮ ಮಗಳನ್ನ ಕತ್ತರಿಸಿ ಹಾಕ್ತೇವೆ ಅಂತ ಅವನು ಆವಾಜ್ ಹಾಕಿದ್ದಾನೆ ಅಂತ ಹೇಳಿ ಅವರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಲವ್ ಜಿಹಾದ್ ಇರಬಹುದು ಅನ್ನೋದಕ್ಕೆ ಇಲ್ಲಿಯವರೆಗೆ ನಾನು ಕೊಟ್ಟಂತ ಹಲವಾರು ಕಾರಣಗಳು ನಿಮಗೂ ಕೂಡ ಇದರಲ್ಲಿ ಸಾಮ್ಯತೆ ಇದೆ ಅಂತ ಅನ್ನಿಸಬಹುದಲ್ಲ. ಅದಕ್ಕಿಂತ ಭಯಾನಕವಾದಂತ ದಾಖಲೆಗಳು ಈಗ ಪೊಲೀಸರಿಗೆ ಸಿಕ್ಕಿದ್ದೇವೆ. ಸಮೀರ್ ಒಬ್ಬ ಅಮಾಯಕ ಅಲ್ಲ. ಸಮೀರ್ ಖುಷಿ ಕುಟುಂಬದ ಒಬ್ಬ ಸಹಜ ಸ್ನೇಹಿತ ಅಲ್ಲ. ತೈಸೀಮಾ ಅನ್ನುವಂಥ ಹುಡುಗಿ ಕೂಡ ಒಂದು ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಹುಡುಗಿಯರ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಒಂದು ಪ್ರೀತಿ, ವಿಶ್ವಾಸ, ಮಮತೆ ಇರುವಂತ ಹೆಣ್ಣು ಮಗಳು ಅಲ್ಲ. ಇದು ವ್ಯವಸ್ಥಿತವಾದಂತ ಒಂದು ಜಾಲ ಅನ್ನೋದಕ್ಕೆ ಅವಳು ಕೊಟ್ಟಂತ ಲಕ್ಷ್ಮೀ ಪೂಜೆ, ಗಣಪತಿ ಪೂಜೆ ಎಲ್ಲದಕ್ಕಿಂತ ಇಲ್ಲಿ ಬಹಳ ದೊಡ್ಡ ಮಾರಿ ಪೂಜೆಯೇ ಇದೆ. ಮಾರಿ ಹಬ್ಬ ಕಾದಿದೆ. ಪೊಲೀಸರು ಅಂದ್ರೆ ಹಿಂದೂ ಸಂಘಟನೆಗಳು ಸಮೀರು ಅವರ ಮೇಲೆ ಬಿದ್ದಾಗ ಆ ಗಲಾಟೆಯಲ್ಲಿ ಅವನ ಮೊಬೈಲ್ ಅನ್ನ ವಶಪಡಿಸ್ಕೊಂಡಿದ್ದಾರೆ. ಆ ಮೊಬೈಲ್ನಲ್ಲಿ 80ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅಶ್ಲೀಲ ಫೋಟೋಗಳಿದೆ. ಒಂದು ಹೆಣ್ಣು ಮಗಳಂತೂ ಅಲ್ಲಿ ಇದು ಏನು ನಿಮ್ಮ ಇದು ಏನು ಸ್ವಿಮ್ಮಿಂಗ್ ಪೂಲು, ಇವರು ಏನು ಬಹಳ ಆಟ ಆಡ್ತಾ ಇದ್ದಾರೆ ಈ ಅತ್ಯಾಚಾರಿಗಳು, ಜಹಾದಿಗಳು. ಅವಳು ಬಿಕಿನಿ ಹಾಕೊಂಡು ಮೇಲೊಂದು ಬಟ್ಟೆ ಹಾಕೊಂಡು ಅವಳು ಅಲ್ಲಿ
ಬೇಡದೇ ಇದ್ದ ರೀತಿಯಲ್ಲಿ ಕುಣಿತಾ ಇದ್ದಾಳೆ. ಅಲ್ಲಿಂದ ಹಿಡಿದು ಪ್ರತಿ ಒಂದು ಹೆಣ್ಣುಮಕ್ಕಳೊಟ್ಟಿಗೆ ಫ್ಲರ್ಟ್ ಮಾಡಿದ, ಅರ್ಧಮರ್ಧ ತುಂಡುಡುಗೆ, ಇರಬಾರದ ಸ್ಥಿತಿ ಎಲ್ಲದರಲ್ಲೂ ಇರುವಂಥ 80ಕ್ಕೂ ಹೆಚ್ಚು ವಿಡಿಯೋಗಳು, ಫೋಟೋಗಳು ಅವನದ್ದೇ ಮೊಬೈಲಲ್ಲಿ ಸಿಕ್ಕಿದವೆ. ಅಶ್ಲೀಲ ವಿಡಿಯೋಗಳು ಸಿಕ್ಕಿದವೆ. ಬೇರೆ ಬೇರೆ ಒಟ್ಟಿಗೆ ಚಾಟ್ ಮಾಡಿದಂಥ ಹಿಸ್ಟ್ರಿ ಸಿಕ್ಕಿದೆ, ವಾಟ್ಸಪ್ ಚಾಟ್ ಸಿಕ್ಕಿದೆ. ಅದಲ್ಲದೇ ಯುವತಿಯರನ್ನ ಪುಸಲಾಯಿಸಿ ಅತ್ಯಾಚಾರ ಮಾಡುವಂತ ಹಲವು ದಾಖಲೆಗಳಕ್ಕಿಂತ ಇನ್ನೂ ಭೀಕರವಾದದ್ದೇನು ಅಂತಂದ್ರೆ, ಒಬ್ಬೊಬ್ಬ ಹೆಣ್ಣುಮಗಳೊಟ್ಟಿಗೆ 8ರಿಂದ 10 ಬಾರಿ ಗರ್ಭಪಾತದ ಮಾತ್ರೆಯನ್ನು ಕೊಟ್ಟು ಗರ್ಭಪಾತ ಮಾಡಿಸಿದ್ದು ರೆಡ್ ಹ್ಯಾಂಡ್ ದಾಖಲೆಗಳು ಸಿಕ್ಕಿದಾವೆ. ನಿಮ್ಗೆ ಅದನ್ನು ನಾನು ಸ್ವಲ್ಪ ವಿಡಿಯೋಗಳನ್ನು ತೋರಿಸ್ತೇನೆ. ಅಮಾಯಕನ? ಹಾಗಾದ್ರೆ ಇವನು ಮತ್ತು ಬರಿಸಿದ ಇದನ್ನ ಕೊಟ್ಟು ಮಾಡಿದ್ದಾನ? ಹಾಗೆ ಅವಳನ್ನ ಪುಸಲಾಯಿಸಿ ರೇಪ್ ಮಾಡಿದಾನ? ಕೈಸಿಂಹ ಹೇಳುವ ಪ್ರಕಾರ ಸಮೀರ್ ಬಹಳ ಒಳ್ಳೆ ಮನುಷ್ಯನ? ಹಾಗಾದ್ರೆ ವಾಟ್ ಇಸ್ ದಿಸ್? ಅದಕ್ಕಿಂತ ಇನ್ನೊಂದು ಕೇಳಿ. ಈ ಹೆಣ್ಣು ಮಕ್ಕಳು ಒಬ್ಬಿಬ್ರಲ್ಲ, ಖುಷಿ ಅಂತವ್ರಲ್ಲ, ಅವನ ಖುಷಿಗಾಗಿ 80ಕ್ಕೂ ಹೆಚ್ಚು ಹೆಣ್ಮಕ್ಳು. ಅದರಲ್ಲಿ ಈಗ ನಿಮಗೇನೆ ಒಂದು 2-3 ಹೆಣ್ಮಕ್ಳು ತೋರಿಸ್ತೇವೆ ಬೇಕಾದ್ರೆ. ಏನು, ಮನೆಯಲ್ಲಿ ಅವರಿದ್ದಾಗ, ಇವನ ಮನೆಯಲ್ಲೋ ಇನ್ನೆಲ್ಲೋ ಇದ್ದಾಗ ಅವರು ಗರ್ಭಪಾತದ ಮಾತ್ರೆಯನ್ನ ವಿಡಿಯೋ ಮೂಲಕ ಆ ಮಾತ್ರೆಯನ್ನ ತೋರಿಸಿ ಬಾಯಿಗೆ ಹಾಕಿ ನೀರು ಕುಡಿದು ನುಂಗುವಂತ ದೃಶ್ಯವನ್ನ ನನಗೆ ಕಳಿಸಬೇಕು ಅನ್ನೋದು ಅವನ ಆಡಿಯೋ ಸಮೇತ ವಿಡಿಯೋ ಇದೆ. ಇದಕ್ಕೆ ಏನ್ ಹೇಳ್ತಾರೆ? ಇದು ಏನನ್ನ ಸೂಚಿಸ್ತದೆ? ಇದು ಲವ್ ಜಿಹಾದ್ ಅಲ್ವೇ ಅಥವಾ ಲವ್ ಜಿಹಾದೇ? ಏನಿದು? ಇದಕ್ಕೆ ಸಂಬಂಧಪಟ್ಟಂತ ಸಣ್ಣ ಸಣ್ಣ ಎಲ್ಲ ದಾಖಲೆಯ ತುಣುಕುಗಳನ್ನು ನಿಮ್ಮ ಎದುರು ಇಡ್ತೇವೆ. ಬೇರೆ ಬೇರೆ ದಿಕ್ಕುಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ ನಡೀತಾ ಇರುವಂತ ಈ ಪ್ರೀತಿಯ ಹೆಸರಿನ ಈ ಮೋಸ, ವಂಚನೆ, ಮತಾಂತರ, ಜಿಹಾದು, ಅದಕ್ಕೂ ಇದಕ್ಕೂ ನೇರ ತಾಳೆ ಆಗ್ತಾ ಇದೆಯಲ್ಲ. ಹಾಗಾದ್ರೆ ಇದು ಏನನ್ನಬೇಕು? ಇದೆಲ್ಲವನ್ನ ಕೇಳಿದ್ರಲ್ಲ, ಇದರ ಮುಂದಿನ ಭಾಗ ಏನು ಗೊತ್ತಾ? ನಮ್ಮ ಹೆಣ್ಣು ಮಕ್ಕಳಿಗೆ ಏನಾಗಿದೆ? ಮತಿಭ್ರಷ್ಟರಾಗಿದ್ದಾರಾ? ಏನಾಗಿದೆ ಇವರಿಗೆ? ಅದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಯವರೆಗೆ ನಮಸ್ತೆ.